ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣದಿಂದಲೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಅಂದರೆ ಮಕ್ಕಳು ಎದ್ದ ತಕ್ಷಣವೇ ಸಮನ್ವಿ ಮತ್ತು ಅನಿರುದ್ಧ ಇಬ್ಬರೂ ಬಾಲ್ಕನಿಯಲ್ಲಿರೋ ಉಯ್ಯಾಲೆ ಮೇಲೆ ಕೂತ್ಕೊಳ್ಬೇಕು ಅಂತ ಕೇಳ್ತಾ ಇದ್ರು. ಸರಿ ಕೂರಿಸೋಣ ಅಂತ ಕೂರಿಸ್ಕೊಂಡಿದ್ದೆ. ತುಂಬಾ ಥಂಡಿ ಗಾಳಿ ಬೀಸ್ತಾ ಇತ್ತು. ಬಹುಶಃ ನಾವು ದೊಡ್ಡವ್ರಿಗೆ ಈ ಥರ ಚಳಿ ಸೆಕೆ ಎಲ್ಲ ಜಾಸ್ತಿ ಗೊತ್ತಾಗುತ್ತೆ ಅನಿಸುತ್ತೆ. ಮಕ್ಳುಗಳಿಗೆಲ್ಲ ಅದೆಲ್ಲ ಏನೂ ಇಲ್ಲ. ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದು, ಚಳಿ ಇದ್ರೂ ಸರಿ, ಸೆಕೆ ಬಿಸಿಲು ಗಾಳಿ ಎಂಥದ್ದಿದ್ರೂ ಸರಿ, ಅವ್ರಿಗೆ ಇಷ್ಟವಾಗಿದ್ದು ಮಾಡ್ಕೋಬೇಕು ಅಷ್ಟೇ. ಹಾಗೆಯೇ ಇಬ್ಬರು ಉಯ್ಯಾಲೆ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ದಾರೆ. ಸರಿ ಸ್ವಲ್ಪ ಹೊತ್ತು ತಕ್ಷಣ ಕರ್ಕೊಂಬಂದ್ಬಿಟ್ರೆ ಮತ್ತೆ ಹಠ ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಒಂದು 5-10 ನಿಮಿಷ ಆಟ ಆಡಿಸ್ಕೊಂಡು ಅದಾದಮೇಲೆ ಬನ್ನಿ ಕೆಳಗೆ ಹೋಗಿ ಬೇರೆ ಆಟ ಆಡೋಣ ಅಂತ ಹೇಳಿ ಪೂಸಿ ಹೊಡೆದು ಕೆಳಗೆ ಕರ್ಕೊಂಡು ಬಂದಿದ್ದಾಯಿತು. ಈಗೆಲ್ಲ ಹೇಗೆ ಅಂತಂದರೆ, ನಾನು ನಮ್ಮ ಅನಿರುದ್ಧಂಗೆ ಏನು ಮಾಡ್ತೀನೋ ಸಮನ್ವಿ ನನಗೂ ಅದೇ ಮಾಡು, ನನಗೂ ಅದೇ ಥರ ಎತ್ಕೋ, ನನಗೂ ಅದೇ ಥರ ಮುದ್ದು ಮಾಡು, ನನಗೂ ಅದೇ ಥರ ಊಟ ಮಾಡಿಸು ಅಂತ ಕೇಳ್ತಾಳೆ. ಸೊ ಏನಂತಂದರೆ ಅವನಿಗೆ ಮಾಡೋದೆಲ್ಲ ನನಗೂ ಮಾಡಬೇಕು. ಮೋಸ್ಟ್ಲಿ ಆ ಟೆನ್ಷನ್ ಅವನ ಕಡೆ ಜಾಸ್ತಿ ಹೋಗ್ತಿದ್ಯೇನೋ ಅನ್ನೋದು ಅವಳ ಭಾವನೆ. ಆದರೆ ಒಬ್ಳು ತಾಯಿಗೆ ಎಲ್ಲ ಮಕ್ಕಳು ಒಂದೇ ಅಲ್ವಾ. ಸೊ ನಮ್ಮ ಕಣ್ಣಿಗೆ ಇಬ್ಬರೂ ಈಕ್ವಲಾಗೆ ಟ್ರೀಟ್ ಮಾಡ್ತಿರ್ತೀವಿ ಅಂತ ಅನಿಸಿದ್ರು ಮಕ್ಕಳಿಗೆ ಅದು ವ್ಯತ್ಯಾಸ ಅನಿಸುತ್ತೆ. ಕೆಲವು ಸಲ ಒಂದು ಚಿಕ್ಕ ಪುಟ್ಟ ತಪ್ಪು ಮಾಡಿದಾಗ, ನಾವು ಬೈದಾಗ, ಓ ಅವನನ್ನು ಮಾತ್ರ ಮುದ್ದು ಮಾಡ್ತಾರೆ, ನನಗೆ ಮಾತ್ರ ಬೈತಾರೆ ಅನ್ನೋ ಒಂದು ಭಾವನೆ ಮಕ್ಕಳಲ್ಲಿ ಉಳ್ಕೊಂಬಿಡುತ್ತೇನೋ ಅನ್ನೋ ಸ್ವಲ್ಪ ಕೆಲವು ಸಲ ಭಯ ಆಗುತ್ತೆ. ಒಟ್ಟಿನಲ್ಲಿ ಇಬ್ಬರು ಮಕ್ಕಳು ಈಕ್ವಲಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಟಾಸ್ಕ್ ಇದೆ ನೋಡಿ. ಅಪ್ಪ ಅದಂತೂ ಸಖತ್ತು ಕಷ್ಟವಾದ ಟಾಸ್ಕ್ ಅಂತ ನನಗನ್ಸುತ್ತೆ. ಇವಳಿಗೂ ಹರ್ಟ್ ಆಗಬಾರ್ದು, ಅವನಿಗೂ ಹರ್ಟ್ ಆಗಬಾರ್ದು, ಇಬ್ಬರು ಈಕ್ವಲ್ಲು, ಇಬ್ಬರು ಅಕ್ಕ ತಮ್ಮಂದರು ಎಲ್ಲರೂ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಇರ್ತೀನಿ. ಆದರೂ ಕೆಲವು ಸಲ ಈಗಲೇ ಚಿಕ್ಕ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ. ಮತ್ತು ಇಲ್ಲಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಈಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಕು. ಅದಕ್ಕೆ ಮುಂಚೆ ಗಣಪತಿ ಹೂ ಇಟ್ಬಿಡೋಣ ಅಂತ ಹೇಳಿ ನಮ್ಮನೆ ಗಾರ್ಡನಲ್ಲೇ ಬಿಟ್ಟಿರೋ ಕೆಲವು ಬಟನ್ ರೋಸ್ಗಳಿತ್ತು, ಅದನ್ನು ಇಡ್ತಾ ಇದ್ದೀನಿ. ಇತ್ತೀಚೆಗಂತೂ ನಮ್ಮ ಮನೆಯಲ್ಲಿ ಈ ದಾಸವಾಳದ ಹೂವು ತುಂಬಾ ಕಮ್ಮಿ ಆಗಿದೆ. ಕಮ್ಮಿ ಏನು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈ ವೀಕೆಂಡ್ ಸ್ವಲ್ಪ ಫ್ಲವರ್ ಬೂಸ್ಟರ್ ಔಷಧಿ ಎಲ್ಲ ಹಾಕಿ ಗಿಡಕ್ಕೊಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ರೆ ಬರುತ್ತೆ. ಈಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ಪ್ರತಿದಿನನೂ ಒಂದೇ ಥರ ಸಾರು, ಅದೇ ಬೇಳೆ ಹಾಕಿ ಬೇಜಾರಾಗೋಗಿದೆ. ಅದಕ್ಕೆ ಇವತ್ತು ಟೊಮೆಟೊ ಸಾರು ಮಾಡಿ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ. ಬೀನ್ಸ್ ಬಂದು ನಾರ್ಮಲ್ ನಾವು ಮಾಡೋ ಥರ ಅಲ್ಲ, ಸ್ವಲ್ಪ ವಿಶಿಷ್ಟವಾಗಿದೆ. ಸೊ ಅದನ್ನು ಹೇಗೆ ಮಾಡ್ತೀನಿ ಅಂತ ಈಗ ನಿಮ್ಮ ಜೊತೆ ರೆಸಿಪಿ ಹಂಚ್ಕೊಳ್ತೀನಿ. ಮೊದಲನೇದಾಗಿ ಬೀನ್ಸ್ನ ಬೇಯಕ್ಕೆ ಹಾಕೊಂಡ್ಬಿಡ್ತೀನಿ. ನಾನಿಲ್ಲಿ ಸ್ಟೀಮರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೆ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಬಹುದು. ಬೇಯಿಸಿ ನೀರೆಲ್ಲ ತೆಗೆದಿಟ್ಕೊಳ್ಬೋದು. ಸೊ ಸ್ಟೀಮರಲ್ಲಿ ತುಂಬ ಬೇಗ ಆಗುತ್ತೆ, ಹಾಗಾಗಿ ಸ್ಟೀಮರ್ಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. ನಮ್ಮನೇಲಿ ನೀವು ಬೀನ್ಸ್ ಹೇಗೆ ಮಾಡಿ ಖರ್ಚಾಗುತ್ತೆ. ಬೀನ್ಸ್ ಪಲ್ಯ ಸಿಂಪಲಾಗಿ ಬೇಯಿಸಿ ಕಾಯಿ ಹಾಕಿದ್ರೂ ತಿಂದ್ಬಿಡ್ತಾರೆ. ಸರಿ ಒಂದೇ ಥರ ಏನು ಮಾಡೋದು ಅಂತ ಹೇಳಿ ಇವತ್ತು ಈ ಥರ ರೆಸಿಪಿ ಟ್ರೈ ಮಾಡ್ತಿದ್ದೀನಿ. ಇದಲ್ಲದೆ ಮುಂಚೆ ಒಂದ್ಸಲಿ ನಾನು ಬೀನ್ಸ್ ಮತ್ತು ಇದು ಗೋಡಂಬಿ ಹಾಕಿ ಒಂದ್ಸಲಿ ಪಲ್ಯ ಮಾಡಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬೀನ್ಸ್ನ ಬೇಯಕ್ಕೆ ಇಟ್ಟಿದ್ದಾಯಿತು. ಈಗ ನಾನು 1-1.5 ಗಂಟೆಗಳ ಮುಂಚೆ ತೊಗರಿಬೇಳೆ ಮತ್ತು ಕಡಲೆಬೇಳೆ ಒಂದು ಕಾಲು ಕಪ್ಪಷ್ಟು ನೆನೆಸ್ಕೊಂಡಿದ್ದೀನಿ. ಅದ್ರ ಜೊತೆ 2 ಒಣಮೆಣಸಿನ್ಕಾಯಿ ಹಾಕಿದೆ ನೆನೆಸ್ಕೊಳ್ಳೋದಕ್ಕೆ. 2 ಹಾಕಿ ನೆನೆಸಿಟ್ಟಿದ್ದೀನಿ. ಈಗ ಇದು ನಾನು ಸ್ವಲ್ಪ ಸೋರೋ ಬಟ್ಲಿಗೆ ಹಾಕಿ ನೀರೆಲ್ಲ ಸೋರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬಂದ್ಬಿಡ್ತೀನಿ. ಇನ್ನೊಂದೇನು ಗೊತ್ತಾ, ಬೀನ್ಸ್ ಪಲ್ಯಕ್ಕಂತಲೇ ನೀವು ಈ ಥರ ಬೇಳೆ ನೆನೆಸ್ಕೋಬೇಕಾ ಅಂತಲೂ ಏನಿಲ್ಲ. ನೀವು ನುಚ್ಚಿನುಂಡೆ ಬೆಳಗ್ಗೆ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದೇ ನುಚ್ಚಿನುಂಡೆಗೆ ಏನು ಮಾಡ್ಕೊಂಡಿರ್ತೀರ ಅದನ್ನು ತೆಗೆದಿಟ್ಕೊಂಡು ಅದಾದಮೇಲೆ ಈ ರೆಸಿಪಿ ನಾನು ಇವಾಗ ಏನು ಹೇಳ್ತಿದ್ದೀನಿ ಅದೇ ಥರ ಮಾಡ್ಕೋಬೋದು. ಇಲ್ಲ ನುಚ್ಚಿನುಂಡೆ ಮಾಡಿಲ್ಲ ಅಂತಂದರೆ ಈ ಥರ ಸಪ್ರೇಟಾಗಿ ಬೇಳೆನ ನೆನೆಸ್ಕೊಂಡು ಕೂಡ ಮಾಡ್ಕೋಬೋದು. ಇತ್ತೀಚೆಗಂತೂ ನಾನು ಅವಾಗೆಲ್ಲ ವೆಯ್ಟ್ ಲಾಸ್ ಆಗಿತ್ತಲ್ಲ, ಈಗ ಮತ್ತೆ ವಾಪಸ್ ಬಂದ್ಬಿಟ್ಟಿದೆ. ವೆಕೇಷನ್ನು ಅಲ್ಲಿ ಇಲ್ಲಿ ಹೋಗಿದ್ದು, ಫಂಕ್ಷನು ಎಲ್ಲ ಸೇರಿ ಹೋಗಿದ್ದು ವೆಯ್ಟ್ಗಿಂತ 2 kg ಜಾಸ್ತಿನೇ ಆಗೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇನ್ಮೇಲೆ ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಬೇಕು, ಪ್ರೋಟೀನ್ ಜಾಸ್ತಿ ತೊಗೊಳ್ಬೇಕು, ಶುಗರ್ ಅಂತೂ ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ ನೋಡಿ. ತುಂಬ ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಕೊಳ್ಬೇಕು. ಈಗ ನಾವು ಮಸಾಲೆ ವಡೆ ಎಲ್ಲ ಮಾಡಿದ್ರೆ ಹೇಗೆ ರುಬ್ತೀವಲ್ಲ ಅದೇ ಥರನೇ ರುಬ್ಕೊಂಡು ಬಂದರೆ ಆಯಿತು. ಇವಾಗ ಅದನ್ನು ಒಂದು ಪುಟಾಣಿ ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರಕ್ಕೆ ನಾವು ಒಣಮೆಣ್ಸಿನ್ಕಾಯಿ ಅದರಲ್ಲೇ ಹಾಕ್ಕೊಂಡಿದ್ದೀವಲ್ವ, ಜಾಸ್ತಿ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕ್ಕೋಬೋದು. ನನ್ನ ಮನೇಲಿ ಸ್ವಲ್ಪ ಮೈಲ್ಡ್ ಖಾರ ತಿನ್ನೋದು, ಹಾಗಾಗಿ ನಾನು 2 ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆನಲ್ಲೋ ಇಲ್ಲ ಇಡ್ಲಿ ಪಾತ್ರೆನಲ್ಲೋ
ಇಟ್ಟು ಸ್ಟೀಮ್ ಮಾಡಬೇಕು. ನಾನು ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಪಾತ್ರೆ ತೊಳೆಯೋದಕ್ಕೆ ಯಾಕೆ ಅಂತ ಹೇಳಿ ಬೀನ್ಸ್ ಬೇಯಕ್ಕೆ ಇಟ್ಟಿದ್ನಲ್ಲ ಸ್ಟೀಮರು, ಅದ್ರ ಒಳಗೇನೆ ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಹರಡಿ ಇಟ್ಟಿದ್ದೀನಿ. ಸೊ ಬೀನ್ಸು ಮತ್ತು ಇದು ಎರಡು ಒಟ್ಟಿಗೆ ಬೆಂದು ಹೋಗುತ್ತೆ. ಅದು ಬೇಯುವಷ್ಟರಲ್ಲಿ ಇಲ್ಲಿ ಸಾರಿಗೆ ರೆಡಿ ಮಾಡ್ಕೊಂಡೋಣ ಅಂತ ಹೇಳಿ ಟೊಮೆಟೊಗಳನ್ನ ಹೆಚ್ಕೊಳ್ತಾ ಇದ್ದೀನಿ. ನಾನು ಟೊಮೆಟೊ ಸಾರು ತೋರಿಸೋದೋ ಬೇಡವೋ ಅಂತ ಅಂದ್ಕೊಂಡೆ. ಆಗಲಿ ನೋಡೋಣ, ಸಿಂಪಲ್ ಆದ ಒಂದು ರೆಸಿಪಿ. ನಿಮ್ಮ ಮನೆಗಳಲ್ಲೂ ಸಹ ಈ ಥರ ಮಾಡ್ತಿರ್ಬೋದು ಅಥವಾ ಸ್ವಲ್ಪ ಬೇರೆ ಥರನೂ ಮಾಡ್ತಿರಬಹುದು. ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸೋಣ. ಸಿಂಪಲ್ಲಾಗೂ ಇರುತ್ತೆ, ಕೆಲವ್ರಿಗೆ ಉಪಯೋಗನೂ ಆಗುತ್ತೆ. ಸುಮಾರು ಜನ ಹೊಸದಾಗಿ ಮದುವೆ ಆಗೋರು ಕೂಡ ನನ್ನ ವೀಡಿಯೋಸ್ ನೋಡ್ತಿದ್ದಾರಂತೆ. ಅವ್ರಿಗೆ ನಾನು ತೋರಿಸುವಂಥ ಸಿಂಪಲ್ ರೆಸಿಪೀಸ್ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು 3 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಹಿಡಿಯಷ್ಟು ಕಾಯಿ ತುರಿ, ಬೇಕಿದ್ದರೆ ಒಂದೇ ಒಂದು ಚಿಕ್ಕ ಬೆಳ್ಳುಳ್ಳಿ, ಅದಾದಮೇಲೆ 1-1.25 ಚಮಚದಷ್ಟು ಮನೇಲೇ ಮಾಡಿದಂಥ ಸಾರಿನ ಪುಡಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಪೂರ್ತಿ ಈ ಥರ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒದಗಿಸ್ಕೋಬೋದು. ಸಾರಿನ ಸಾರಿನ ಪುಡಿ ಹಾಕ್ಕೊಂಡಿರ್ತೀವಲ್ಲ, ಎಷ್ಟು ತೆಳುವಾಗಬೇಕಂದ್ರೆ ತೆಳುವಾಗಿ, ಇಲ್ಲ ಗಟ್ಟಿಯಾಗಿ ಗೊಜ್ಜು ಥರ ಬೇಕಂದ್ರೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಸಾರು ಎಷ್ಟು ಬೇಗ ಆಗುತ್ತೆ ಅಂತಂದರೆ, ಅಕಸ್ಮಾತ್ ನಾವೆಲ್ಲಾದರೂ ಹೊರಗೆ ಹೋಗಿದ್ವಿ, ತಕ್ಷಣಕ್ಕೆ ಅಡುಗೆ ಮಾಡ್ಕೋಬೇಕು ಅಂತಂದರೆ ಅನ್ನ ಕೂಲಾಗುವಷ್ಟರಲ್ಲಿ ಈ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಅಷ್ಟು ಬೇಗ ಆಗುತ್ತೆ ಮತ್ತು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಂಗೆ ಆಗಾಗ ಇದ್ರ ಕ್ರೇವಿಂಗ್ ಆಗುತ್ತೆ ಟೊಮೆಟೊ ಸಾರು ತಿನ್ನಬೇಕು ಅಂತ ಹೇಳಿ. ಸೊ ಅನಿಸ್ದಾಗೆಲ್ಲ ಇದಂತನ ಮಾಡ್ತೀನಿ. ಬೇಕಿದ್ದರೆ ಒಂಚೂರು ಹುಣಸೆ ಹಣ್ಣಿನ ರಸನೂ ಹಾಕ್ಕೊಳ್ಬೋದು, ಬಟ್ ನಾನು ಆಲ್ರೆಡಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಲ್ವ, ಹಾಗಾಗಿ ಹಾಕ್ಕೊಂಡಿಲ್ಲ. ಮತ್ತು ಆ ಮಸಾಲೆ ಹಾಕಿ ನೀರೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಟೊಮೆಟೊ ಸಾರು ರೆಡಿ ಆಗುತ್ತೆ. ಸಾರು ರೆಡಿ ಆಗುವಷ್ಟರಲ್ಲಿ ಇಲ್ಲಿ ಬೀನ್ಸು ಮತ್ತು ನಾವು ಬೇಳೆ ಏನು ಇಟ್ಟಿದ್ವಿ ಅದು ಕೂಡ ಬೆಂದಿದೆ. ಸೊ ಅದನ್ನು ತೆಕ್ಕೊಂಡು ತಟ್ಟೆನಲ್ಲಿ ಏನು ಬೇಳೆನ ರುಬ್ಬಿ ಬೇಯಿಸ್ಕೊಂಡಿದ್ವಿ ಅದನ್ನು ಒಂದು ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಅದನ್ನು ಹಾಗೆ ಪುಡಿ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಾಂದರೆ ಮುದ್ದೆ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಾಗೆ ಕೈಯಲ್ಲೇ ಆರಿದ್ಮೇಲೆ ಚೆನ್ನಾಗಿ ಪುಡಿಯಾಗಿ ಮಾಡ್ಕೊಳ್ಬೇಕು. ಬರೀ ಬೀನ್ಸು ಬೇಳೆ ಹಾಕಿ ಪಲ್ಯ ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ, ರುಚಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬಾ ವಿಭಿನ್ನವಾಗಿರುತ್ತೆ ಮತ್ತು ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಏನಿವತ್ತು ಹೊಸದಾಗಿ ಟ್ರೈ ಮಾಡಿದೆ ಅಂತ ಖಂಡಿತವಾಗ್ಲೂ ಕೇಳ್ತಾರೆ. ನೋಡಿ, ಈ ಥರ ಪುಡಿ ಆಗಬೇಕು. ಈ ಥರ ಮಾಡಿ ಸೈಡ್ ತೆಗೆದಿಟ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಳ್ಬೇಕು. ಮಾಮೂಲಿ ಪಲ್ಯಕ್ಕೆ ಹೇಗೆ ಒಗ್ಗರಣೆ ಹಾಕ್ಕೊಳ್ತೀವೋ ಅದೇ ಥರನೇ. ಬಾಣಲೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೊಳ್ಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಏನು ಹಾಕ್ಕೊಳ್ಬೇಕಾಗಿಲ್ಲ, ಯಾಕಂತಂದರೆ ಬೇಳೆಗಳನ್ನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಲ್ಲ, ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಕಡಲೆಬೇಳೆ, ಉದ್ದಿನಬೇಳೆ ಮೇಲೆ ಏನು ಬೇಕಾಗಲ್ಲ. ಖಾರಕ್ಕೆ ಮಾತ್ರ 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಬೇಕಿದ್ದರೆ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಖಾರಕ್ಕೆ ನಿಮ್ಗೆ ಯಾವ್ದು ಬೇಕಾಗುತ್ತೋ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂಚೂರು ಬಾಡಿಸ್ಕೊಂಡಿದ್ದಾದಮೇಲೆ ನಾವೇನು ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಬೇಳೆ ಬೇಯಿಸ್ಕೊಂಡಿರೋದು, ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾವೇನು ಬೀನ್ಸ್ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಇದ್ರ ಜೊತೆ ಚೆನ್ನಾಗಿ ಬೆರೆಸ್ಕೋಬೇಕು. ಶುರುವಿನಲ್ಲಿ ಉಪ್ಪು ಸ್ವಲ್ಪನೇ ಹಾಕ್ಕೊಂಡಿರ್ತೀವಲ್ವ, ಈ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಜೊತೆಗೆ ಕಾಯಿ ತುರಿ ಹಾಕ್ಕೊಳ್ಬೇಕು. ಒಂದು ಹಿಡಿಯಷ್ಟು ಪೂರ್ತಿ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೀನ್ಸು ಮತ್ತು ಬೇಳೆ ಪಲ್ಯ ರೆಡಿಯಾಗೋಗುತ್ತೆ. ಇದೊಂಥರ ವಿಶಿಷ್ಟವಾದ ರೆಸಿಪಿ ಇದು. ಪ್ರತಿದಿನ ಬೀನ್ಸು ಬೇಳೆ ಪಲ್ಯ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗಬಹುದು ನಿಮಗೂ ಎಲ್ಲರಿಗೂ. ಊಟದಲ್ಲಿ ಅನ್ನ ಕಡಿಮೆ, ಚಪಾತಿ ಕಡಿಮೆ, ಈ ಥರ ಪ್ರೋಟೀನು, ಪಲ್ಯಗಳು, ತರಕಾರಿಗಳು ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈಗೀಗ ಒಂದು ಸ್ವಲ್ಪ ಶುರು ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡೋದನ್ನು. ಯಾಕಂತಂದರೆ ಆಗಲೇ ಹೇಳ್ದಂಗೆ ಸಿಕ್ಕಾಬಟ್ಟೆ ಫಂಕ್ಷನ್ಗಳು ಅದು ಇದು ಎಲ್ಲ ಇತ್ತಲ್ಲ. ಸೊ ಅಲ್ಲಿ ಇಲ್ಲಿ ಹೋಗೋದು, ತಿನ್ನೋದು, ಮೇಯ್ನಾಗಿ ಸ್ವೀಟ್ಸ್ ಜಾಸ್ತಿ. ಊಟ ಜಾಸ್ತಿ ಮಾಡಿಲ್ಲ ಅಂದ್ರೂ ಸ್ವೀಟ್ ನನಗೆ ತುಂಬ ಇಷ್ಟ. ಸೊ ಅದು ಜಾಸ್ತಿ ತಿಂದ್ಬಿಡ್ತೀನಿ. ಸೊ ವೆಯ್ಟ್ ಗೇನ್ ಆಗೇ ಆಗುತ್ತೆ. ಅದು 2 ಮಕ್ಕಳು ಆದಮೇಲೆ ವೆಯ್ಟ್ ಅದು ಎಷ್ಟು ಈಸಿಲಿ ಬಂದ್ಬಿಡತ್ತೆ ಅಂತಂದರೆ ವೆಯ್ಟ್ ಲಾಸ್ ಮಾಡೋದು ಕಷ್ಟ, ವೆಯ್ಟ್ ಗೇನ್ ಮಾಡೋದು ತುಂಬಾ ಈಸಿ ನನ್ನ ಕೇಸಲ್ಲಿ. ಹಾಗಾಗಿ ಈ ಥರ ಆರೋಗ್ಯವಾದ ಪ್ರೋಟೀನ್ ರಿಚ್ ಮತ್ತು ಫೈಬರ್ ರಿಚ್ ಇರೋವಂಥ ಅಡುಗೆಗಳನ್ನ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ದುದ್ದಮ್ಮ ಈ ಕಡೆ ಬಾ. ದುದ್ದು
ಏನದು ಏನದು ಪಾಪನಾ ಪಾಪನಾ ಯಾವ ಪಾಪ ಇದು ಅಕ್ಕನ ಇದು ಯಾರಿದು ಪಾಪ ಯಾವ ಪಾಪ ಶೂಸ್ ತಗೋಬಾರ್ದು ಇಟ್ಬಿಡು ಶೂಸ್ ಇಟ್ಬಿಡು ಯಾವ ಪಾಪ ನನ್ನ ಇದು ಎದ್ದು ಇತ್ತೀಚೆಗೆ ಏನೇನೋ ಮಾತಾಡ್ತಾನೆ ಅಂದೇ ಭಾಷೆ ಇರುತ್ತೆ ಸಿಟ್ಟು ಬರುತ್ತೆ ಸಿಕ್ಕಿದ್ನೇ ಎಸಿತಾನೆ ಸೊ ಕೇಳ್ತಾ ಇದ್ರಲ್ವ ಸುಮಾರು ಜನ ನನ್ನ ಗುಂಡಣ್ಣ ಮಾತಾಡೋದನ್ನ ಕೇಳಿಸಿ ಅಂತ ಹೇಳಿ ನಾನು ಅವ್ನು ಮಾತಾಡ್ಬೇಕಾದ್ರೆ ಫೋನ್ ತೊಗೊಳ್ತೀನಿ ಸಡನ್ನಾಗಿ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾನೆ ಹಾಗಾಗಿ ಗೊತ್ತಿಲ್ಲದೆ ಆದಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಅದನ್ನೇ ಇವತ್ತಿನ ವೀಡಿಯೋನಲ್ಲಿ ಸ್ವಲ್ಪ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಮತ್ತು ಇವನಿಗೆ ಮುಡಿ ಕೊಡಲ್ವಾ ಯಾವಾಗ ಮುಡಿ ಕೊಡ್ತೀರಾ ಅಂತೆಲ್ಲ ಕೇಳ್ತಿದ್ರಿ ಅಲ್ವಾ ಆ್ಯಕ್ಚುಲಿ ನಾವು 2 ವರ್ಷ ಆದಮೇಲೆ ಇವನಿಗೆ ಮುಡಿ ಕೊಡೋದು ಹಾಗಾಗಿ ಸೆಪ್ಟೆಂಬರ್ ಆದಮೇಲೆ ಯಾವಾಗಲಾದರೂ ಮುಡಿ ಕೊಡಬೇಕು ಮತ್ತು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ರಾ ಇಲ್ಲ ಇನ್ನೂ ಫೀಡ್ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ ಅಲ್ವಾ ಇನ್ನೂ ಫೀಡ್ ಮಾಡ್ತಾಯಿದ್ದೀನಿ ಸುಮಾರು ಜನ ಅಡ್ವೈಸ್ ಮಾಡಿದ್ರು ನನಗೆ ಮಗು ಸಣ್ಣ ಆಗ್ತಿದೆ ಹಾಲು ನಿಲ್ಲಿಸ್ಬಿಡಿ ಊಟ ಮಾಡ್ತಾರೆ ಆವಾಗ ಅಂತ ಹೇಳಿ ಬಟ್ ಯೂಶಲಿ 2 ವರ್ಷದವರೆಗೂ ಕೊಟ್ಟರೆ ಮಗುದು ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಮನ್ವಿಗೂ ನಾನು ಆಲ್ಮೋಸ್ಟ್ 2 ವರ್ಷದವರೆಗೂ ಹಾಲು ಕೊಟ್ಟಿದ್ದೆ ಸೊ ಇಟ್ಸ್ ಪರ್ಸ್ನಲ್ ಚಾಯ್ಸ್ ಅವ್ರವ್ರಿಗೆ ಇಷ್ಟ ಅವ್ರವ್ರ ಮಗು ಜೊತೆ ಕನೆಕ್ಷನು ಬಿಡಿಸ್ಬೇಕು ಅಂತಂದರೆ ಬಿಡಿಸ್ಬೋದು ಬಟ್ ನನಗೆ ಈಗಲೇ ಬಿಡ್ಸೋಕೆ ಇಷ್ಟ ಇಲ್ಲ ಇನ್ನೊಂದು 6 ತಿಂಗಳಾದರೂ ಕುಡಿಲಿ ಅಂತ ಅಷ್ಟೆ ಆಮೇಲೆ ನನಗೆ ಬೇಕು ಅಂದ್ರೇನು ಅದೊಂದು ಬ್ಯೂಟಿಫುಲ್ ಮೂಮೆಂಟ್ ಸಿಗಲ್ಲ ಬ್ರೆಸ್ಟ್ ಫೀಡಿಂಗ್ ಇಸ್ ದ ಬೆಸ್ಟ್ ಥಿಂಗ್ ನನಗೆ ಸಮನ್ವಿ ಹಾಲು ಬಿಡಿಸಿದಾಗ ಅವಳಿಗೆ ಎಷ್ಟು ಬೇಜಾರಾಗಿತ್ತು ಇಲ್ವಾ ಗೊತ್ತಿಲ್ಲ ನನಗಂತೂ ತುಂಬಾ ಬೇಜಾರಾಗಿತ್ತು ಹಾಗಾಗಿ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಮಗುಗೆ ಹಾಲು ಕೊಡ್ಸೋಣ ನನಗೂ ಖುಷಿ ಮಗುಗೂ ಕೂಡ ತುಂಬಾ ಒಳ್ಳೆಯದು ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಮಕ್ಕಳು ಆಟ ಆಡ್ತಿದ್ರು ಅಷ್ಟರಲ್ಲಿ ನಾನಿಲ್ಲಿ ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ಜೋಡಿಸ್ಕೊಂಬೇಡ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಮೇಲೆ ಸಮನ್ವಿ ಏನೋ ಬರ್ಕೊಳ್ಳೋದು ಡ್ರಾಯಿಂಗ್ ಮಾಡೋದು ಅದು ಇದು ಮಾಡ್ಕೊಳ್ತಿದ್ರೆ ಅವನು ಮಾಡಬೇಕಂತೆ ಸೊ ಇಷ್ಟು ಕಿತಾಪತಿ ಮಾಡ್ತಾನೆ ನೋಡಿ ಸಮನ್ವಿ ಜೊತೆ ಅವನು ಸೇರಿಕೊಂಡು ದುಡ್ಡು ಅದು ಬುಕ್ಕಮ್ಮ ಚಿನ್ನ ಏನಮ್ಮ ಅದು ಕುಕ್ಕು ಕುಕ್ಕರ್ ಹೆಂಗೆ ಕೂಗುತ್ತದ್ದು ಕುಕ್ಕರ್ ಹೆಂಗೆ ಕೂಗುತ್ತೆ ಹೇಳು ದುಡ್ಡು ಕುಕ್ಕರ್ ಹೆಂಗೆ ಕೂಗುತ್ತೋ ಚಮ್ಮ ತರ್ಲಿ ಹಾಂ ಹೆಂಗೆ ಕೂಗುತ್ತೆ ಡುಂಕು ಡುಂಗ್ ಅಂತ ಕೂಗುತ್ತಾ ಕುಕ್ಕರ್ ಹೆಂಗೆ ಕೂಗುತ್ತೆ ತೋರಿಸು ನನಗೆ ಕಿತಾಪತಿ ಸುಬ್ಬ ಆಗೋಗಿದ್ದಾನೆ ಎಷ್ಟು ತರಲೆ ಮಾಡ್ತಾನೆ ಅವ್ರ ಅಕ್ಕ ಏನು ಮಾಡ್ತಾಳೋ ಅದೇ ಅವನು ಮಾಡಬೇಕು ಅವಳು ಏನು ತಗೊಳ್ತಾಳೋ ಅವನಿಗೂ ಅದೇ ಬೇಕು ಸಮನ್ವಿ ಪಾಪದು ಕಾಂಪ್ರಮೈಸ್ ಆಗಿ ಓಕೆ ಅಂತ ಒಪ್ಕೊಂಡು ಕೊಟ್ಬಿಡ್ತಾಳೆ ಅವನು ಮಾತ್ರ ಏನೂ ಕೊಡೋದಿಲ್ಲ ಎಲ್ಲ ತನಗೆ ಬೇಕು ಅಂತ ಮಾಡ್ತಾನೆ ಸೊ ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ತಪ್ಪದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಹೇಗೆ ಅನಿಸ್ತು ವಿಡಿಯೋ ಅಂತ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಇನ್ನಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸರಿನಾ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್